ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಮುಕ್ತಾಯಗೊಂಡಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಬಹುತೇಕ ತಯಾರಿಗಳನ್ನು ನಡೆಸಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ತನಿಖಾಧಿಕಾರಿ ಚಂದನ್ ಭೇಟಿ ಮಾಡಿದ್ದಾರೆ. ಜೊತೆಗೆ ದಯಾನಂದ್ ಸಹ ಆಯುಕ್ತರು ಮಾತನಾಡಿದ್ದಾರೆ. ಈ ವರದಿ ಇದೆ, ನೋಡ್ಕೊಂಡು ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮುಕ್ತಾಯ. ಗೃಹ ಸಚಿವರನ್ನ ಭೇಟಿಯಾದ ಎಸಿಪಿ ಚಂದನ್. ದಾಖಲೆ ಸಮೇತ ಡಾಕ್ಟರ್ ಪರಮೇಶ್ವರ್ಗೆ ವಿವರಣೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದ ತನಿಖೆಯನ್ನ ಬಹುತೇಕ ಕಾಮಾಕ್ಷಿಪಾಳ್ಯ ಪೊಲೀಸರು ಅಂತ್ಯಗೊಳಿಸಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಚಂದನ್ ಭೇಟಿಯಾಗಿ ದಾಖಲೆಗಳ ಸಮೇತ ವಿವರಣೆ ಕೊಟ್ಟಿದ್ದಾರೆ. ತನಿಖೆಯ ಪ್ರಗತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಬಹುತೇಕ ಅಂತಿಮಗೊಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ ತನಿಖಾಧಿಕಾರಿಯಾಗಿರುವಂತಹ ಎಸಿಪಿ ಚಂದನ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಬೆಳಿಗ್ಗೆ ಅವರ ನಿವಾಸದಲ್ಲಿ ಭೇಟಿ ಮಾಡಿ ತನಿಖೆಯ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧಪಟ್ಟಂತೆ ಏನು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಜೊತೆಗೆ ದಾಖಲೆಗಳನ್ನು ತಂದು ದಾಖಲೆಗಳ ಸಮೇತ ಪ್ರಕರಣದ ತನಿಖೆಯ ಅಪ್ಡೇಟನ್ನು ಕೂಡ ಎಸಿಪಿ ಚಂದನ್ ಅವರು ಕೊಟ್ಟು ಹೋಗಿದ್ದಾರೆ. ಆದರೆ ಇದನ್ನ ಹೋಮ್ ಮಿನಿಸ್ಟರ್ ತಳ್ಳಿ ಹಾಕಿದ್ದಾರೆ. ಎಸಿಪಿ ಚಂದನ್ ಅವರು ರೇಣುಕಾಸ್ವಾಮಿ ಕೊಲೆ ಸಂಬಂಧ ಚರ್ಚೆಗೆ ಬಂದಿಲ್ಲ, ಅವರು ಬೇರೆ ಕೇಸ್ ವಿಚಾರವಾಗಿ ಬಂದಿದ್ರು. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ರನ್ನ A1 ಮಾಡುವ ವಿಚಾರ ತನಿಖಾಧಿಕಾರಿಗಳಿಗೆ ಬಿಟ್ಟಿದ್ದು ಅಂತ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಜೈಲಲ್ಲಿ ದರ್ಶನ್ ವಿಡಿಯೋ ಕಾಲ್ ವಿವಾದಕ್ಕೂ ಪ್ರತಿಕ್ರಿಯೆ ಕೊಟ್ಟ ಪರಮೇಶ್ವರ್, ಪ್ರಕರಣದ ತನಿಖೆ ನಡೀತಾ ಇದೆ, ತನಿಖಾ ವರದಿ ಬಂದ ಬಳಿಕ ಕ್ರಮ ಅಂದ್ರು. ಇಲ್ಲ ಅದ್ಯಾವುದೋ ಬೇರೆ ಕೇಸ್ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ರು. ಸಮ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳದ್ದು ಕೇಸಲ್ಲಿ ಮಾತಾಡೋದಕ್ಕೆ ಬಂದಿದ್ರು ಅಷ್ಟೇ. ಬೇರೆ ದರ್ಶನ್ದೇನಿಲ್ಲ. ದರ್ಶನ್ ಅವ್ರು ಮಾಡ್ಕೊಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಹೇಳೋಕ್ಕಾಗೋದಿಲ್ಲ A1 ಮಾಡಿ ನೀವು A2 ಮಾಡಿ, ನಾವು ಯಾಕೆ ಹೇಳೋಕ್ಕಾಗುತ್ತೆ? ಅವ್ರಿಗೆ ಬಿಟ್ಟಿದ್ದು. ಅವ್ರ ತನಿಖೆಗೆ ಆರ್ಡರ್ ಮಾಡಿದ್ದೀವಲ್ಲ, ಅಲ್ಲಿ ನಮ್ಮ ಚಂದ್ರಗುಪ್ತ ಅಂತ ಹೇಳಿ IPS ಆಫೀಸರ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಅವ್ರು ಮಾಡ್ತಾರೆ. ಅದಾದಮೇಲೆ ನೋಡೋಣ ಏನು ವರದಿ ಬರುತ್ತೆ ಏನು. ಶೀಘ್ರದಲ್ಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ, ಬೌದ್ಧಿಕ ಸಾಂದರ್ಭಿಕ ಸಾಕ್ಷ್ಯ ಆಧರಿಸಿ ವರದಿ. ಶೀಘ್ರದಲ್ಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದು ಕೊನೆಯ ಹಂತದ ತಯಾರಿಯಲ್ಲಿದ್ದಾರೆ. ಕೆಲ ವರದಿ ಹೊರತುಪಡಿಸಿ ಉಳಿದೆಲ್ಲ ರಿಪೋರ್ಟ್ಗಳು ಖಾಕಿ ಕೈ ಸೇರಿದ್ದು ಭೌತಿಕ, ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇರೆಗೆ 4500ಕ್ಕೂ ಹೆಚ್ಚು ಪುಟಗಳ ದೋಷಾರೋಪ ಪಟ್ಟಿಯನ್ನು ರೆಡಿ ಮಾಡಲಾಗಿದೆ. ಚಾರ್ಜ್ ಶೀಟ್ ಆದಷ್ಟು ಶೀಘ್ರದಲ್ಲಿ ಹಾಕ್ತೇವೆ. ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ. ಎಲ್ಲ ವರದಿಗಳು ಕೈ ಸೇರಿದ್ದಾವೆ. ಕೆಲವೊಂದು ವರದಿಗಳು ಇನ್ನೂ ಬಾಕಿ ಇದ್ದಾವೆ. ಆದರೆ ನಮಗೆ 90 ದಿವಸಗಳ ಒಳಗಾಗಿ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು, ಭೌತಿಕ ಸಾಕ್ಷಿಗಳಿರ್ಬೋದು, ತಾಂತ್ರಿಕ ಸಾಕ್ಷಿಗಳಿರ್ಬೋದು ಅಥವಾ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಇವೆಲ್ಲದರ ಆಧಾರದ ಮೇಲೆ ಈಗಾಗಲೇ ನಾವು ಅಂತಿಮ ವರದಿಯನ್ನು ತಯಾರಿಸಿದ್ದೇವೆ. ಅದು ಕಾನೂನು ನಮ್ಮ SPP ಏನಿದ್ದಾರೆ ಅವರ ಸ್ಕ್ರೂಟಿನಿಯಲ್ಲಿದೆ. ಅದಾದ ನಂತರದಲ್ಲಿ ನಾವು ಆದಷ್ಟು ಶೀಘ್ರದಲ್ಲಿ ಈ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ. ಈಗಾಗಲೇ 80 ದಿನಗಳ ಕಾಲ ತನಿಖೆ ನಡೆಸಿರುವಂಥ ಪೊಲೀಸರು 2 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಸೋಮವಾರ ಅಥವಾ ಮಂಗಳವಾರದ ಕೊನೆಯವರೆಗೆ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಸಲ್ಲಿಕೆಯನ್ನು ಮಾಡಿ ಮುಂದಿನ ಪ್ರಕ್ರಿಯೆಗಳಿಂತೂ ಆ ಪ್ರಕ್ರಿಯೆಗಳಿಗೆ ಚಾಲು ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಇದರ ಬಗ್ಗೆ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 90 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತೇಳಿ. ಆದರೆ ಈಗಾಗಲೇ 80 ದಿನಗಳ ಕಾಲ ಆಗೋಗಿದೆ ತನಿಖೆಯಾಗಿ. ಬಹುತೇಕ ಸೋಮವಾರ ಅಥವಾ ಮಂಗಳವಾರಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಕೆಲ ದಿನಗಳಲ್ಲೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಟ್ಟಿನಲ್ಲಿ ದೋಷಾರೋಪ ಪಟ್ಟಿ ಬಂದ ನಂತರದಲ್ಲಿ ಡಿ ಗ್ಯಾಂಗ್ನ ಕರಾಳತೆ ಎಂಥದ್ದು, ಯಾರ್ಯಾರ ಪಾತ್ರ ಎಷ್ಟು ಕ್ರೂರವಾಗಿದೆ ಅನ್ನೋ ಸ್ಪಷ್ಟ ಚಿತ್ರಣ ಲಭ್ಯವಾಗುತ್ತೆ. 4500 ಪುಟಕ್ಕೂ ಹೆಚ್ಚು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುತ್ತೆ. ಸಾಕ್ಷಿಗಳ ಸಮೇತ ಯಾವ್ಯಾವ ರೀತಿಯಾಗಿ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ನೋಡೋಣ ಚಾರ್ಜ್ ಶೀಟ್ ಬಂದ ನಂತರದಲ್ಲಿ.